ಸಂಸ್ಕೃತಿಯ ಮಂಗಳತೆಯ ಪ್ರತೀಕವಾದ ಪೂರ್ಣಕುಂಭ ಸ್ವಾಗತದ ಮೂಲಕ ಸಾಂಪ್ರದಾಯಿಕ ಗೌರವ ಸಲ್ಲಿಸುವ ಸೌಭಾಗ್ಯ ಇಂದು ನಮ್ಮೆಲ್ಲರಿಗೂ ಲಭಿಸಿದೆ. ಪಾವಿತ್ರ್ಯ, ಸಮೃದ್ಧಿ ಮತ್ತು ಶಾಂತಿಯ ಸಂಕೇತವಾಗಿರುವ ಈ ಪೂರ್ಣಕುಂಭ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಶುಭಾರಂಭ ನೀಡಲಿ ಎನ್ನುವ ಪ್ರಾರ್ಥನೆಯ ಜೊತೆಗೆ ವೇದಿಕೆಗೆ ಆಗಮಿಸ್ತಾ ಇರುವಂತಹ ಎಲ್ಲ ಅಭ್ಯಾಗತರನ್ನ, ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನ ಪ್ರೀತಿಯ ಚಪ್ಪಾಳೆಯ ಜೊತೆಗೆ, ಗೌರವ ಆದರದ ಜೊತೆಗೆ ಇವತ್ತಿನ ಬೈಂದೂರು ಉತ್ಸವದ ಉದ್ಘಾಟನಾ ಸಮಾರಂಭದ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯ ಜೊತೆಗೆ ಸ್ವಾಗತ ಮಾಡೋಣ. ನೆರೆದಿರುವಂತಹ ಎಲ್ಲ ಬೈಂದೂರಿನ ಸಾರ್ವಜನಿಕರೇ, ಬೈಂದೂರು ಉತ್ಸವ 2026 ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಉಡುಪಿ ಜಿಲ್ಲೆಯ ತುತ್ತ ತುದಿಯ ಊರು ಬೈಂದೂರು. ಬೈಂದೂರು ವಿಫಲ ಅವಕಾಶಗಳ ಆಗರ. ಪ್ರವಾಸೋದ್ಯಮದ ಮೂಲಕ ಜಗತ್ತನ್ನ ಬೈಂದೂರಿಗೆ ಸೆಳೆಯಬಲ್ಲಂತಹ ಮರವಂತೆಯ ಪಡುವರಿ ಬೀಚು, ಕೊಲ್ಲೂರು, ಮಾರಣಕಟ್ಟೆ, ಹಟ್ಟಿಯಂಗಡಿ, ಕಮಲಶಿಲೆ, ಸೇನೇಶ್ವರ ಅಂತ ಪರಮ ಪುಣ್ಯ ದೇವಸ್ಥಾನಗಳು, ಕೊಡಚಾದ್ರಿ, ತೂದಳ್ಳಿ ಅಂತಹ ಜಲಪಾತಗಳು, ಮಲೆನಾಡಿನ ಮಡಿಲು, ಕಡಲ ತಡಿಯ ಒಡಲು ಐಕ್ಯಗೊಂಡ ಅದ್ಭುತ ತಾಣ ಇದು ಈ ಬೈಂದೂರು. ಬೈಂದೂರು ಕ್ಷೇತ್ರದ ಉದ್ಯೋಗ, ಆರೋಗ್ಯ, ಪ್ರವಾಸೋದ್ಯಮ, ಧಾರ್ಮಿಕ ಕೇಂದ್ರ, ಶಿಕ್ಷಣ ಕ್ರಾಂತಿ, ನೆಲಮೂಲ ಆಚರಣೆ, ಸರಳ ಸರ್ಕಾರಿ ವ್ಯವಸ್ಥೆ, ಮೂಲಭೂತ ಅಭಿವೃದ್ಧಿ, ಹೀಗೆ ಬೈಂದೂರಿನ ಸರ್ವತೋಮುಖ ಅಭಿವೃದ್ಧಿಯ ಆಶಯದ ಆಯೋಜನೆಗೆ ಈ ಬೈಂದೂರು ಉತ್ಸವ ಇದು ಜಾತಿ, ಮತ, ಪಕ್ಷ, ವಯೋಮಾನದ ಭೇದವಿಲ್ಲದ ಸಮಷ್ಟಿಯ ಸಂಕಲ್ಪ. ನೀವೆಲ್ಲ ಜೊತೆಯಾಗಿ ಶಾಸಕರ ಪರಿಕಲ್ಪನೆಯ ಸಾಕಾರಗೊಳಿಸುವ ಈ ಬೈಂದೂರು ಉತ್ಸವ 2026ರ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದೀರಿ. ತಮ್ಮೆಲ್ಲರಿಗೆ ಪ್ರೀತಿಯ ಸ್ವಾಗತವನ್ನ ಕೋರಿಕೊಳ್ಳುತ್ತಾ ಈ ವೇದಿಕೆಯ ಅಭ್ಯಾಗತರನ್ನ ಇದೀಗ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸುವ ಸಮಯ. ರಾಜಶ್ರೀ ಪರಮ ಪೂಜ್ಯ ಪದ್ಮ ವಿಭೂಷಣ ಪುರಸ್ಕೃತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವ ನಡೆದಾಡುವ ಮಂಜುನಾಥ ಅಂತ ಕರೆಸಿಕೊಳ್ಳುವ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಆಗಮನ ಆಗಿದೆ. ಅವರ ಪಾದ ಸ್ಪರ್ಶ ಇದೀಗ ಬೈಂದೂರು ಉತ್ಸವದ ವೇದಿಕೆಗಾಗಿದೆ. ತಮ್ಮೆಲ್ಲರ ಪ್ರೀತಿ ಗೌರವದ ಚಪ್ಪಾಳೆಯ ಜೊತೆಗೆ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರನ್ನ ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸಿಕೊಳ್ಳುತ್ತಾ ಆಸೀನರಾಗುವಂತೆ ಪರಮ ಪೂಜ್ಯರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಹಲವು ಆಹ್ವಾನಿತ ಗಣ್ಯ ಅತಿಥಿಗಳು, ನಮ್ಮ ನಾಡಿನ ಜನಪ್ರತಿನಿಧಿಗಳು, ಜನನಾಯಕರು, ಉದ್ಯಮಿಗಳು, ಸಹೃದಯ ಮನಸ್ಸುಗಳನ್ನೆಲ್ಲ ಒಳಗೊಂಡಂತಹ ಸುಂದರ ಸಭಾ ಕಾರ್ಯಕ್ರಮ, ಉದ್ಘಾಟನಾ ಕಾರ್ಯಕ್ರಮ ಇದೀಗ ವೇದಿಕೆಯಲ್ಲಿ ಆರಂಭಗೊಳ್ಳಿಕ್ಕಿದೆ. ಆಗಮಿಸಿರುವಂತಹ ಸರ್ವರಿಗೆ ಪ್ರೀತಿಯ ಸ್ವಾಗತವನ್ನ ಕೋರಿಕೊಳ್ಳುತ್ತಾ ಎಲ್ಲರೂ ಕೂತು ಈ ಕಾರ್ಯಕ್ರಮವನ್ನ ಆನಂದಿಸಬೇಕಾ ಕೇಳಿಕೊಳ್ತಾ ಇದ್ದೇವೆ. ಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಬಹಳಷ್ಟು ಜನ ನಿಂತು ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ದೀರಿ. ದಯವಿಟ್ಟು ತಾವೆಲ್ಲ ಕುಳಿತು ಈ ಕಾರ್ಯಕ್ರಮವನ್ನು ಆನಂದಿಸಬೇಕು. ಈ ಉದ್ಘಾಟನಾ ಸಮಾರಂಭಕ್ಕೆ ಸಾಕ್ಷಿ ಆಗಬೇಕಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಹರ್ಕೂರು ಮಂಜಯ್ ಶೆಟ್ಟಿ ಅವರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ದಯವಿಟ್ಟು ಮಂಜಯ್ ಶೆಟ್ಟಿ ಅವರ ವೇದಿಕೆಯ ಮೇಲ್ಭಾಗದಲ್ಲಿ ನಮ್ಮನ್ನ ಕೂಡಿಕೊಳ್ಳಬೇಕು. ಹರ್ಕೂರು ಸಂತೋಷ್ ಶೆಟ್ಟಿ ಅವರು ಕೂಡ ನಮ್ಮ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಸಂತೋಷ್ ಶೆಟ್ಟಿ ಅವರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಆಗಮಿಸಿ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಟ್ಕೊಂಡು ಕರ್ನಾಟಕದ ಕರಾವಳಿ ಭಾಗದ ಅತಿ ದೊಡ್ಡ ಉದ್ಧಾರಕ್ಕೆ ಸಹಕಾರಿಯಾಗಿದ್ದಂತಹ ಧರ್ಮಸ್ಥಳ ಸಂಸ್ಥೆಯನ್ನ ಮುನ್ನಡೆಸುತ್ತಾ
ನಡೆದಾಡುವ ಮಂಜುನಾಥ ಅಂತಲೇ ಭಕ್ತರ ಬಾಯಿಂದ ಕೇಳಿಸಿಕೊಳ್ಳುವ ಹಾಗೂ ನಾವೆಲ್ಲರೂ ನಮ್ಮ ಮನಸ್ಸಿನಲ್ಲಿರುವ ಹೃನ್ಮಂದಿರದ ದೇವಾಲಯದಲ್ಲಿ ಜಾಗವನ್ನು ಕೊಟ್ಟಿರುವ ಪರಮ ಪೂಜ್ಯ ಖಾವಂದರ ನುಡಿಗಳಿಗೆ ಕಿವಿಯಾಗೋಣ. ನಮ್ಮನ್ನೆಲ್ಲ ಉದ್ದೇಶಿಸಿ ಶುಭ ಆಶೀರ್ವಾದವನ್ನ ಸಲ್ಲಿಸುವರೆ ಪರಮ ಪೂಜ್ಯ ಖಾವಂದರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ನಮ್ಮ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ, ಇಲ್ಲಿಯ ಶೈನೇಶ್ವರ ಸ್ವಾಮಿಯನ್ನು ಕೂಡ ಪ್ರಾರ್ಥಿಸಿ, ಕರ್ನಾಟಕ ಸರ್ಕಾರದ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರೇ, ಈ ಸಂಸದರು ಮತ್ತು ಈ ವಲಯದ ಜನಪ್ರಿಯ ಸಂಸದರಾದ ಶ್ರೀ ರಾಘವೇಂದ್ರ ಅವರೇ, ಬಯಲು ಉತ್ಸವದ ಉಸ್ತುವಾರಿಯನ್ನು ವಹಿಸಿಕೊಂಡಂಥ ಮತ್ತು ಕಲ್ಪನೆಯನ್ನು ಕೊಟ್ಟಂಥ ಗುರುರಾಜ ಗಟ್ಟಿಹೊಳೆಯವರೇ, ಕೊಲ್ಲೂರು ದೇವಸ್ಥಾನದ ಚಕ್ರೆ ಮತ್ತಿತರ ಎಲ್ಲ ಬಂಧುಗಳೇ, ಅದೇ ರೀತಿಯಲ್ಲಿ ನಮ್ಮ ಇಲ್ಲಿ ಮಹಾಗಣಪತಿ ದೇವಸ್ಥಾನದ ಮುಖ್ಯ ಅರ್ಚಕರಾದಂಥ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರೇ, ಅತಿಥಿಗಳೇ ಮತ್ತು ಇಲ್ಲಿ ಆಗಮಿಸಿದ ಎಲ್ಲ ನಮ್ಮ ಯೋಜನೆಯ ಫಲಾನುಭವಿಗಳೇ ಮತ್ತು ಮಹಾಜನರೇ, ಈ ದಿವಸ ಇಲ್ಲಿ ವಿಶೇಷವಾಗಿ ನಡೀತಕ್ಕಂಥ ಬೈಂದೂರು ಉತ್ಸವವನ್ನು ಶ್ರೀ ಗಂಟಿಹೊಳೆಯವರು ಕಲ್ಪನೆ ಮಾಡಿ ನಮ್ಮನ್ನು ಇಲ್ಲಿ ಬರಲೇಬೇಕು ಅಂತೇಳಿ ಭಾಳ ಒತ್ತಾಯ ಮಾಡಿ ಇಲ್ಲಿ ಕರೆದಿದ್ದಾರೆ. ನೀವು ಕೂಡ ಬಹಳ ಉತ್ಸಾಹದಿಂದ ಇಲ್ಲಿ ಬಂದಿದ್ದೀರಿ. ಭಾಳ ಸಂತೋಷ ಆಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಯಾಕೆಂದರೆ ನಾವು ಭಾಳ ಹಿಂದೆ ಇಲ್ಲಿ ನಮ್ಮ ಧರ್ಮೋದ್ಧಾನ ಟ್ರಸ್ಟನ್ನು ಪ್ರಾರಂಭಿಸಿದೆವು. ಆ ಟ್ರಸ್ಟ್ ಪ್ರಾರಂಭಿಸುವಾಗ ಹಳೆಯ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವಂಥ ಕಲ್ಪನೆಯನ್ನು ಮಾಡಿದೆವು. ಹಳೆಯ ಶಿಲಾಮಯವಾದ ದೇವಸ್ಥಾನಗಳನ್ನು ಪುನಃ ರೂಪಿಸಿ ಅದೇ ರೀತಿಯಲ್ಲಿ ಹೊಸ ದೇವಸ್ಥಾನದ ಹಾಗೆ ಮಾಡಿ ಅದನ್ನು ಕೊಡಬೇಕು ಅಂದರೆ ಈ ರೀತಿ ಕಲ್ಪನೆ ಮಾಡಿದಾಗ ಎರಡನೇ ದೇವಸ್ಥಾನ, ಮೊದಲನೇ ದೇವಸ್ಥಾನ ಎಣ್ಣೆಯಲ್ಲಿ ಬೆಂಗಳೂರಿನಲ್ಲಿ ಮಾಡಿದೆವು. ಎರಡನೇ ದೇವಸ್ಥಾನ ಬೈಂದೂರಿನಲ್ಲಿ ಶೈನೇಶ್ವರ ಸ್ವಾಮಿ ದೇವಸ್ಥಾನವನ್ನು ಮಾಡಿದೆ. ಹೀಗೆ SR ರಾಯರು ಅಂತೇಳಿ ಆಗ ಪ್ರಸಿದ್ಧರಾದ ಸಂಶೋಧಕರಿದ್ದರು. ಅವರ ಮಾರ್ಗದರ್ಶನದಲ್ಲಿ ಶೈನೇಶ್ವರ ದೇವಸ್ಥಾನವನ್ನು ನಾವು ಜೀರ್ಣೋದ್ಧಾರ ಮಾಡಿ ಎರಡನೇ ದೇವಸ್ಥಾನ ಬೈಂದೂರು. ಆಗ ಬೈಂದೂರು ಯಾವಾಗಲೂ ನನಗೆ ನೆನಪು. ಈ ಭಾಗದಲ್ಲಿ ನಾನು ಸಾವಿರಾರು ಸಲ ಓಡಾಡಿದ್ದೇನೆ. ಧಾರವಾಡಕ್ಕೆ ಹೋಗಬೇಕಾದ್ರೆ ಬೈಂದೂರು ಮೇಲೆ ಹೋಗಬೇಕು. ಹಾಗಾಗಿ ಅನೇಕ ಬಾರಿ ಬೈಂದೂರು ದಾಟುವಾಗಲೆಲ್ಲ ಅದು ನನಗೆ ನೆನಪಾಗ್ತದೆ. ಮತ್ತು ಬಹಳ ಪ್ರೀತಿಯ ಊರು ಇದು. ಯಾಕಂದರೆ ನಮ್ಮಲ್ಲಿ ಭಕ್ತರು ಭಾಳ ಜನ ಇಲ್ಲಿದ್ದಾರೆ, ಬಹಳ ಭಕ್ತರು ಇದ್ದಾರೆ ಅನ್ನೋ ಜಾಗ ಇದು. ಹಾಗಾಗಿ ನಮ್ಮ ಕ್ಷೇತ್ರದ ಮಹಿಮೆಯನ್ನು ಹೇಳಬೇಕಾದ್ರೆ ಕ್ಷೇತ್ರಕ್ಕೆ ಇಲ್ಲಿ ಬಹಳ ಜನ ಇಲ್ಲಿ ನಡ್ಕೊಳ್ತಾರೆ ಮತ್ತು ಬಹಳ ಜನ ಇಲ್ಲಿ ಬಂದಿರ್ತಾರೆ. ನಮಗೆ ಸಂತೋಷ ಅಂತಂದರೆ ಗ್ರಾಮಾಭಿವೃದ್ಧಿ ಯೋಜನೆಯ ಕಲ್ಪನೆ ಇಲ್ಲಿ ಸಾಕಾರಗೊಂಡಿದೆ. ಇಲ್ಲಿ 7 ವಲಯಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸುಮಾರು 18,456 ಕುಟುಂಬಗಳು ಈ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಗಿದ್ದಾರೆ. ಸ್ವಸಹಾಯ ಸಂಘಗಳ ಸಂಖ್ಯೆ 2,200 ಇದೆ. ಆದರೆ ಸದಸ್ಯರು 18,456 ಸದಸ್ಯರಿದ್ದರೆ ಒಂದೊಂದು ಕುಟುಂಬದೊಂದು ತೆಗೆದುಕೊಂಡ್ರೆ 18,000 ಕುಟುಂಬಗಳೇ ಈ ಸಂಖ್ಯೆ. ಇದು ಈ ಕುಟುಂಬಗಳಿಗೆ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ಸಹಕಾರವನ್ನು ನಮ್ಮ ಕಾರ್ಯಕರ್ತರು ಕೊಡ್ತಾ ಇದ್ದಾರೆ. ಈಗಾಗಲೇ ನಾವು ಇಲ್ಲಿ ಸುಮಾರು 131 ಕೋಟಿ ರೂಪಾಯಿಯನ್ನು ಬ್ಯಾಂಕ್ಗಳಿಂದ ನೇರವಾಗಿ ನಿಮಗೆ ಕೊಡಿಸಿದ್ದೇವೆ. ಅಂದರೆ ಬ್ಯಾಂಕ್ಗಳಿಂದ ಸಾಲ ಕೊಡಿಸಬೇಕಾದ್ರೆ ಕಷ್ಟ, ಆದ್ದರಿಂದ ನೇರವಾಗಿ ಬ್ಯಾಂಕ್ಗಳು ನಿಮಗೆ ಸಾಲನ ಕೊಟ್ಟಿದ್ದಾರೆ. ಮತ್ತು ಪ್ರಥಮ ಬಾರಿಗೆ ಈ ವ್ಯವಹಾರದಲ್ಲಿ ಲಾಭಾಂಶ ಅಂದರೆ ಕೆನೆ ಬಂದ ಹಾಗೆ, ಹಾಲಿನ ಮೇಲೆ ಕೆನೆ ಕಟ್ಟಿದರೆ ಹೇಗೆ ಕೆನೆ ಬರುತ್ತೆ ಹಾಗೆ ಲಾಭಾಂಶ ಅಂದರೆ ಹಾಗೆ ಮೇಲಿನ ತಲೆ ಕಟ್ಟೋದು. ಕೆನೆಯನ್ನು ಎಲ್ಲರೂ ಮನೆಯಲ್ಲಿ ಉಪಯೋಗಿಸ್ತಾರೆ, ಅದು ನಾವು ಇದನ್ನು ಉಪಯೋಗಿಸಲಿಲ್ಲ. ಸಾಲಕ್ಕೆ ಭರ್ತಿ ಮಾಡಿಕೊಳ್ಳಲು ಬದಲಾಗಿ ನಿಮಗೆ ವಾಪಸ್ ಕೊಟ್ಟಿದೆ. ಹೀಗೆ ನಾವು ಕೊಟ್ಟಂಥ ಮೊತ್ತ ಸುಮಾರು 4 ಕೋಟಿ ರೂಪಾಯಿ, 5 ಕೋಟಿ ರೂಪಾಯಿ, 5 ಕೋಟಿ 5 ಲಕ್ಷ ರೂಪಾಯಿಯನ್ನು ನಿಮಗೆ ಹಂಚಿದ್ದೇವೆ, ಲಾಭಾಂಶವಾಗಿ ನಿಮಗೆ ಹಂಚಿದ್ದೇವೆ. ಮತ್ತು ಅನೇಕ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಮಾಡಿದ್ದೇವೆ. ಕೋಡೇರಿ ಹಕ್ರೆ ಮಠ ಕೆರೆಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ಮಾಡಿದ್ದೇವೆ. 202 ಜನ ಪಾನಮುಕ್ತರಾಗಿದ್ದಾರೆ. ಪಾನಮುಕ್ತರು ಅಂತಂದರೆ ಪಾನಮುಕ್ತರಾಗಬೇಕಾದ್ರೆ ಜನಜಾಗೃತಿ ವೇದಿಕೆಯ ಮೂಲಕ ಜನಜಾಗೃತಿಯನ್ನು ಮಾಡಲಿಕ್ಕೆ ಹೊರಟಿದ್ದೇವೆ, ಇಲ್ಲಿ ಮಾಡಿ. ಹೀಗಾಗಿ ನಿಮಗೆ ಎಲ್ಲ ಕಾರ್ಯಕ್ರಮ ಇಲ್ಲಿ ಒಂದು ಒಳ್ಳೆಯ ನಿಮ್ಮ ಎಲ್ಲರ ಪ್ರೀತಿ ಮತ್ತು ನಿಮ್ಮೆಲ್ಲರ ಅಭಿಮಾನದಿಂದಾಗಿ ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಿದೆ. ಈ ಮುಖ್ಯವಾಗಿ ನಮಗೆ ಇಲ್ಲಿ ಆಗಬೇಕಾದಂತಂದರೆ ಗ್ರಾಮೀಣಾಭಿವೃದ್ಧಿ. ಗ್ರಾಮೀಣಗಳ ಈಗ ನಾನು 50 ವರ್ಷಕ್ಕಿಂತ ಇಲ್ಲಿ ಓಡಾಡಿದ್ದೇನೆ. 50 ವರ್ಷಕ್ಕಿಂತ ಹೋದಾಗ
ಬೈಂದೂರು ಹೇಗಿತ್ತು ಈಗ ಹೇಗಿದೆ ಅನ್ನೋದು ನನಗೆ ಕಲ್ಪನೆ ಇದೆ. ಮೈಯಾಡಿ ಶಾಲೆಯನ್ನು ಅಲ್ಲಿಯ ಹೆಡ್ ಮಾಸ್ಟ್ರು ನಮಗೆ ನಡೆಸಲಿಕ್ಕಾಗೋದಿಲ್ಲ, ನೀವು ವಹಿಸ್ಕೊಳ್ಬೇಕು, ಬೈಂದೂರು ಎಲ್ಲಿ ಇದೆ ಅಂತ ನಾನು ಕೇಳಲಿಲ್ಲ. ಆದರೆ ಬೈಂದೂರಿನ ಬಗ್ಗೆ ಪರಿಚಯ ಇದೆ, ಯಾಕಂದರೆ ಭಾಳ ಜನ ಭಕ್ತರಲ್ಲಿ ಬರ್ತಿದ್ರು. ಆಗ ಆ ಶಾಲೆ ಈಗಲೂ ಕೂಡ ಮೈಯಾಡಿಯಲ್ಲಿ ಇರುವ ಶಾಲೆ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ. ಮತ್ತು ಇಲ್ಲೆಲ್ಲ ಅನೇಕ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಎಲ್ಲ ಕಾರ್ಯಕ್ರಮ ರೂಪಿಸುವಾಗ ನಮಗೆ ಒಂದೇ ಮನಸ್ಸಿಗೆ ಹೊಳೆದದ್ದು, ಇದು ಒಳ್ಳೆಯ ಕಾರ್ಯಕ್ಷೇತ್ರ, ನಮ್ಮ ಭಕ್ತರಿರುವಂಥ ಏರಿಯಾ, ಈ ಭಕ್ತರಿಗೆ ಅನೇಕ ಸೇವೆಯನ್ನು ಮಾಡಬೇಕು ಅಂತೇಳಿ. ಹೀಗಾಗಿ ಈಗ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಭಾಳ ಚೆನ್ನಾಗಿ ಬಳಸ್ಕೊಂಡಿದ್ದೀರಿ, ಸೇವೆಯನ್ನು ಬಳಸ್ಕೊಂಡಿದ್ದೀರಿ, ಕಾರ್ಯಕ್ರಮವನ್ನು ಬಳಸ್ಕೊಂಡಿದ್ದೀರಿ ಅಂತ ಹೇಳಿ ನಿಮಗೆಲ್ಲ ಅಭಿನಂದನೆಗಳನ್ನು ಕೊಡ್ತಾ, ಈ ಕಾರ್ಯಕ್ರಮ ಗಟ್ಟಿಹೊಳೆಯವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈಗ ಅವರು ಭಾಳ ಪ್ರಖ್ಯಾತರಾಗಿದ್ದಾರೆ ಮತ್ತು ಇಲ್ಲಿ ಅವರು ಪಾದರಕ್ಷೆ ಇಲ್ಲದೆ ಓಡಾಡುತ್ತಾರೆ ಅಂತ ಎಲ್ರಿಗೂ ಗೊತ್ತಿದೆ. ಎಲ್ಲರೂ ಕೂಡ ಪಾದರಕ್ಷೆ ಇಲ್ಲದೆ ಓಡಾಡೋರು, ಬರಿಗಾಲಲ್ಲಿ ಓಡಾಡ್ತಾರೆ. ಅದು ಭಾಳ ನಿನ್ನೆ ಉಡುಪಿಯಲ್ಲಿ ನಾನು ಯಾರಿಗೂ ಹೇಳ್ತಿದ್ದೆ, ನಾಳೆ ಕಾರ್ಯಕ್ರಮ ಇದೆ ಬೈಂದೂರಿನಲ್ಲಿ. ಯಾರ ಕಾರ್ಯಕ್ರಮ? ಗಂಟೆಳೆ ಪಾದರಕ್ಷೆ ಹಾಕದೇ ಇರೋ ಗಂಟೆಳೆ ಹೌದು ಅಂತೇಳಿ, ಅಂದರೆ ಎಲ್ಲರಿಗೆ ಪರಿಚಿತರಾಗಿದ್ದಾರೆ, ಅಷ್ಟು ಪರಿಚಿತರಾಗಿದ್ದಾರೆ. ಈಗ ಅವರ ಪ್ರೀತಿ ಮತ್ತು ಅವರ ಇದರಿಂದಾಗಿ ನಾನು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಮುಖ್ಯವಾಗಿ ಧಾರ್ಮಿಕತೆ ನಮ್ಮ ಎಲ್ಲ ಜೀವನದ ತಳಹದಿ. ಧಾರ್ಮಿಕತೆ ಅಂದರೆ ಗೊಡ್ಡು ಸಂಪ್ರದಾಯಗಳನ್ನು ಪಾಲಿಸುವುದಲ್ಲ, ನಮ್ಮ ವ್ಯವಹಾರದಲ್ಲಿ ಎಲ್ಲೆಲ್ಲ ನಿಯತ್ತಿನಿಂದ ವರ್ತಿಸುತ್ತೆ. ಇಲ್ಲಿ ಎಲ್ಲರೂ ಕೂಡ ಭಾಳ ನಿಯತ್ತಿನಿಂದ ವರ್ತಿಸ್ತಾರೆ, ನಿಯತ್ತಿನಿಂದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ. ಹಾಗಾಗಿ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ಇದು ಈ ಕಲ್ಪನೆ ಏನಿದೆ ಇಲ್ಲಿ ಅವ್ರು ಹೇಳಿದರು, ಗ್ರಾಮಗಳಲ್ಲಿ ಮಾಡಿ ಆಮೇಲೆ ತಾಲೂಕು ಮಾಡಿದ್ದೇವೆ ಅಂತ ಹೇಳಿ. ಈ ಬೈಂದೂರು ಉತ್ಸವದ ಕಲ್ಪನೆಯನ್ನೇ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಈಗಾಗಲೇ ಸರ್ಕಾರಗಳು ಉತ್ಸವಗಳನ್ನು ಮಾಡ್ತದೆ, ಒಂದೊಂದು ಊರಿನಲ್ಲಿ ಒಂದೊಂದು ಉತ್ಸವ ಮಾಡ್ತಾಯಿದೆ. ಆದರೆ ಬೈಂದೂರು ಉತ್ಸವ ಅಂಥೇಳಿ ಮಾಡಿ ಈ ಭಾಗದ ಜನರಿಗೆಲ್ಲ ಸಂಘಟನೆ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಸಂಸ್ಕಾರನ ಉಳಿಸುವಂಥ ಕೆಲಸ ಭಾಳ ಮಾಡಿದೆ. ಬಹಳ ಮುಖ್ಯ. ಸಂಸ್ಕೃತಿಯನ್ನು ಉಳಿಸಬೇಕು. ನಾವು ಏನೇ ಬದಲಾದರೂ ನಾವು ವೇಷಭೂಷಣಗಳು ಬದಲಾಗಬಹುದು. ನಾವು ಪ್ಯಾಂಟ್ ಹಾಕ್ಬೋದು, ಜೀನ್ಸ್ ಹಾಕ್ಬೋದು, ಇನ್ನು ಯಾವುದು ಬಟ್ಟೆಯನ್ನು ಹಾಕ್ಬೋದು. ಆದರೆ ನಮ್ಮ ಮೂಲ ಸತ್ವಗಳನ್ನು ಬಿಡಬಾರ್ದು, ಮೂಲ ತತ್ವಗಳನ್ನು ಬಿಡಬಾರ್ದು. ಇಲ್ಲಿಯ ಜನತೆ ಎಷ್ಟು ಸತ್ಯವಂತರು, ಎಷ್ಟು ನಿಷ್ಠಾವಂತರು ಅಂತಂದರೆ ಈಗಲೂ ಕೂಡ ಕ್ಷೇತ್ರದ ಎಲ್ಲ ನಡವಳಿಕೆಗಳನ್ನು ನಡೆಸ್ತಾ ಇದ್ದಾರೆ, ನಡವಳಿಕೆಗಳನ್ನು ನಂಬಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಭಾಳ ಸಂತೋಷದ. ಇಲ್ಲಿ ಕೊಲ್ಲೂರು ಕ್ಷೇತ್ರ ಇದೆ, ಹಟ್ಟಿಯಂಗಡಿ ಕ್ಷೇತ್ರ ಇದೆ, ಇವೆಲ್ಲ ಕ್ಷೇತ್ರಗಳ ಮುಖ್ಯಸ್ಥರಿದ್ದಾರೆ. ಇವರೆಲ್ಲ ಈ ಕ್ಷೇತ್ರಗಳ ಪ್ರಭಾವದಿಂದಾಗಿ ಇಲ್ಲಿ ಸತ್ಯ, ನ್ಯಾಯ, ಧರ್ಮ ಎಲ್ಲ ಇಲ್ಲಿ ಚೆನ್ನಾಗಿದೆ. ಇನ್ನು ಮುಂದಕ್ಕೆ ಇದೇ ರೀತಿ ನಡ್ಕೊಂಡು ಹೋಗಲಿ. ಈ ಉತ್ಸವಗಳು ಕೇವಲ ಉತ್ಸವವಾಗಿ ಒಂದ್ಸಲ ಬೆಳಕು ಕೊಟ್ಟು ಬಂದು ಆರಿ ಹೋಗೋ ಆಗಬಾರ್ದು. ಬದಲಾಗಿ ಶಾಶ್ವತವಾಗಿ ಉರಿಯುವಂಥ ದೀಪ ಆಗಬೇಕು, ಜ್ಯೋತಿ ಆಗಬೇಕು ಅಂತ ಹೇಳಿ ಇದನ್ನು ನಿಮ್ಮೆಲ್ಲರಿಗೂ ನೀವೆಲ್ಲ ಎಚ್ಚರಿಕೆಯಿಂದಿರಿ. ಧರ್ಮದ ದಾರಿಯಲ್ಲಿ ನಡೀರಿ, ಧರ್ಮ ಬಿಟ್ಟು ಹೋಗಬೇಡಿ, ಧರ್ಮದ ದಾರಿಯಲ್ಲಿ ಸಂತರಾಗಿ ನಿರ್ವಹಿಸಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಮತ್ತು ಕೊಲ್ಲೂರು ಮೂಕಾಂಬಿಕೆ ಅನುಗ್ರಹ ಇರಲಿ. ಮುಂದೆ ಎಲ್ಲ ರೀತಿಯಲ್ಲಿ ನೀವು ಚೆನ್ನಾಗಿ ಈ ಕ್ಷೇತ್ರಗಳನ್ನು ಬೆಳೆಸ್ಕೊಂಡು ಹೋಗಿ ಅಂತ ಹೇಳ್ತಾ, ಸರ್ಕಾರ ಅನೇಕ ಯೋಜನೆಗಳನ್ನು ಹಾಕಿದ್ದಾರೆ. ಅದನ್ನು ಮುಟ್ಟಿಸುವಲ್ಲಿ ಕೆಲವು ಕಾರ್ಯಕರ್ತರು ಬೆಂಬಲ ಆಗಿರ್ಬೋದು, ಆದರೆ ಕಾರ್ಯಕ್ರಮ ಎಲ್ಲವೂ ಒಳ್ಳೆಯ ರೂಪ ಇದರಿಂದ ಈ ಕಾರ್ಯಕ್ರಮಗಳಲ್ಲಿ ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಕಾರ್ಯಕ್ರಮ ಅಂತ ಹೇಳಿ ನಾನು ಆಶಿಸಿ, ಈ ಕಾರ್ಯಕ್ರಮ ತಿಳ್ಕೊಳ್ಳುವರೆ ಈ ಉತ್ಸವ ಬಹಳ ಪ್ರಯೋಜನ ಆಗಿದೆ. ಈ ಗಂಟೆಯವರು ಹೇಳಿದರು ಏನಂತಂದರೆ, ಇದೆಲ್ಲ ಸರ್ಕಾರದ ಕಾರ್ಯಕ್ರಮಗಳ ಜನರಿಗೆ ಪರಿಚಯ ಮಾಡುವಂಥ ಕಾರ್ಯಕ್ರಮ ಇದು ಅಂದರೆ ಭಾಳ ಒಳ್ಳೆಯದು. ಜನರಿಗೆ ಕಾರ್ಯಕ್ರಮ ಗೊತ್ತಿಲ್ಲದೆ ನಾವು ಹಿಂದೆ ಕೃಷಿ ಮೇಳ ಮಾಡುವಾಗ ಒಂದು ಮಾತಾಡಿದ್ದೇನೆ, ವಿದ್ಯುತ್ ಶಕ್ತಿ ಅದು ಬೇರೆ ಯಾವುದು ಸರ್ಕಾರದ ಇಲಾಖೆಯಿಂದ ಬರುವಂಥ ಸವಲತ್ತು ಇದ್ದರೆ ಸರಿಯಾಗಿ ಬರುವುದಿಲ್ಲ ಯಾಕೆ ಅಂತ ಕೇಳುವಂಥದ್ದು ಯಾರು? ನಾವು ಕೇಳಿ ಅಂತ ಹೇಳ್ತೀವಿ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರೆದು ಅಧಿಕಾರಿಗಳಲ್ಲಿ ಕೇಳುವ ಅವರು ಸರಿಯಾಗಿ ಅದಕ್ಕೆ ವಿವರಣೆ ಕೊಡ್ತಾಯಿದ್ರು. ವಿದ್ಯುತ್ ಶಕ್ತಿ ನಮಗೆ ಈಗ ನನ್ನ ಪಕ್ಕದ ಮನೆಯಲ್ಲಿ ಸಿಕ್ತು ಅಂದರೆ ಅವರಿಗೆ ಇನ್ಫ್ಲುಯೆನ್ಸರ್ ಸಿಕ್ತು ಅಂತ ಅವ್ರು ಹೇಳೋದು. ನಾವಾಗ ಅವ್ರ ಹತ್ರ ಕೇಳಿದ್ದೇವೆ, ಸ್ವಾಮಿ ನೀವು ಇವರಿಗೆ, ಆಗ ಅವ್ರು ಹೇಳಿದರು 5 ಕಂಬ ಹಾಕಿ ಕನೆಕ್ಷನ್ ಕೊಡಬೇಕು, 2 ಕಂಬ ಹಾಕಿ ಕನೆಕ್ಷನ್ ಕೊಡಬೇಕು. 5 ಕಂಬದಲ್ಲಿ 1, 2 ಕಂಬ ಹಾಕಿ 3 ಜನಕ್ಕೆ ಕೊಡ್ಬೋದು ವಿದ್ಯುತ್ ಶಕ್ತಿ. ಹಾಗಾಗಿ ಅದನ್ನು ಆ ದೃಷ್ಟಿಯಲ್ಲಿ ನಾವು
ಐದು ಐದು ಕಂಬ ಹಾಕಿ ಕೊಡುವಂಥ ಮನೆ ಇದ್ರೂ ಕೂಡ ಅವರನ್ನು ಬಿಟ್ಟು ಎರಡು ಕಂಬ ಹಾಕಿ ಕನೆಕ್ಷನ್ ಜಾಸ್ತಿ ಆಗ್ತದೆ ಅಂತೇಳಿ ಆ ರೀತಿ ಮಾಡಿದೆ. ಈ ರೀತಿ ಹೇಳುವಂಥ ಅವಕಾಶಗಳು ಅಧಿಕಾರಿಗಳು ಇರಲಿಲ್ಲ. ಅದು ನಮ್ಮ ಕೃಷಿ ಮೇಳದ ಮೂಲಕ ಈ ರೀತಿಯ ಎಲ್ಲ ಅವಕಾಶಗಳು ಜನರಿಗೆ ದೊರಕಿತ್ತು ಮತ್ತು ಎಲ್ಲ ಅವಕಾಶಗಳು ಜನರಿಗೆ ಪ್ರಶ್ನೆ ಕೇಳುವಂಥ ಸರ್ಕಾರಿ ಅಧಿಕಾರಿಗಳಲ್ಲಿ ಪ್ರಶ್ನೆ ಕೇಳುವಂಥ ಅವಕಾಶ ಕೂಡ ಸಿಗುತ್ತೆ. ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳುವಂಥದ್ದು, ಅವುಗಳ ಸಂಶಯ ನಿವಾರಣೆ ಮಾಡಿಕೊಳ್ಳುವಂಥದ್ದು ಜನರ ಮೊದಲ ಕರ್ತವ್ಯ. ಸಂಶಯ ಪಡುವಂಥದ್ದು ನಮಗೆ ಆವಾಗಲಿದ್ದೇ ಸಂಶಯ, ಏನು ಇವರು ಬೇರೆಯವರು ಕೊಟ್ಟರು, MLA ಹೇಳಿದರೆ, ಇನ್ಯಾರು ಹೇಳಿದರೆ, ಇನ್ಫ್ಲುಯೆನ್ಸ್ ಮಾಡಿದರು ಅಂದರೆ. ಹಾಗಾಗಿ ಇದೆಲ್ಲ ಬದಲು ನೇರವಾಗಿ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆಯುವಂಥದ್ದು ಭಾಳ ಮುಖ್ಯ ಅಂತೇಳಿ ನಿಮಗೆ ಆಶಿಸ್ತಾ, ಈ ರೀತಿಯ ಕಾರ್ಯಕ್ರಮಗಳು ಸಂಶಯ ನಿವಾರಣೆ ಕಾರ್ಯಕ್ರಮಗಳಾಗಲಿ, ಸಂಶಯ ನಿವಾರಣೆ ಆಗಲಿ ಎಲ್ಲರದ್ದು, ಮತ್ತು ಏನೇನು ಸರ್ಕಾರದ ಯೋಜನೆಗಳಿದೆ ಅದನ್ನು ಜನರಿಗೆ ಕೊಡುವಲ್ಲಿ ಯಾವ ಕಾರ್ಯಕ್ರಮ ನೇರವಾಗಿ ಜನರಿಗೆ ಮುಟ್ಟುತ್ತೆ, ಯಾವ ಕಾರ್ಯಕ್ರಮ ಆಗುತ್ತೆ ಅನ್ನೋದನ್ನು ಮಾಹಿತಿಯನ್ನು ಕೂಡ ಇದು ಸಿಗುವಂತಾಗಲಿ ಅಂತೇಳಿ ಆಶಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಕಂಠಿಹೊಳೆಯವರು ಯಾವ ಉದ್ದೇಶದಿಂದ ಇದನ್ನು ಮಾಡಿದಾರೋ ಅದು ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮ ಆಗಲಿ ಅಂತೇಳಿ ಈ ಮಂಜುನಾಥ ಸ್ವಾಮಿಯಲ್ಲಿ ಮತ್ತು ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ಶುಭ ಹಾರೈಸಿ. ದೈವ ದೇವರುಗಳ ನರ್ತಕರ ಸಂಘ ಉಡುಪಿ, ಕುಂದಾಪುರ ಮತ್ತು ಬೈಂದೂರು ಇವರ ವತಿಯಿಂದ ಪೂಜ್ಯ ಕಾವಂದರಿಗೆ ಫಲಪುಷ್ಪ ವಸನ ಸಮರ್ಪಣೆ ನೆರವೇರಲಿಕ್ಕಿದೆ. ಪೂಜ್ಯ ಕಾವಂದರು ಅದನ್ನ ಅರ್ಪಿಸಿಕೊಳ್ಳಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇವೆ. ಹಾಗೆ ದೈವ ದೇವರುಗಳ ನರ್ತಕರ ಸಂಘದ ಸದಸ್ಯರುಗಳು ವೇದಿಕೆಯ ಮೇಲ್ಭಾಗಕ್ಕೆ ಆಗಮಿಸಿದ್ದಾರೆ. ಪರಮ ಪೂಜ್ಯ ಕಾವಂದರನ್ನ ಗೌರವಿಸುವ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪ್ರೀತಿ ಗೌರವದ ಚಪ್ಪಾಳೆ ಇರಲಿ. ಹಾಗೆ ಎಲ್ಲ ಮಾತೆಯರು ದಯವಿಟ್ಟು ಕೂತು ಈ ಕಾರ್ಯಕ್ರಮವನ್ನ ವೀಕ್ಷಿಸಬೇಕು, ಆನಂದಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು.